ಇನ್ನು ರಾತ್ರೋರಾತ್ರಿ ಇದೊಂದು ಆಘಾತಕಾರಿ ವಿಚಾರವೊಂದು ಹೊರಬಿದ್ದಿರುವಂಥದ್ದು. ಖ್ಯಾತ ನಟಿಯೊಬ್ಬರು ಇದೀಗ ನೇಣುಬಿದ್ದಂಥ ಸ್ಥಿತಿಯಲ್ಲಿ ಕೇವಲ 23ನೇ ವಯಸ್ಸಿನಲ್ಲೇ ನೇಣುಬಿದ್ದಂಥ ಸ್ಥಿತಿಯಲ್ಲಿ ನಟಿ ಪತ್ತೆಯಾಗಿರುವಂಥದ್ದು. ಇದೊಂದು ಕನ್ನಡ ಸಿನಿಮಾ ರಂಗಕ್ಕೆ ಮತ್ತು ಮರಾಠಿ ಸಿನಿಮಾ ರಂಗಕ್ಕೂ ಕೂಡ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು. ಇನ್ನು ಕನ್ನಡದಲ್ಲೂ ಕೂಡ ಡಬ್ ಆಗಿ ಪ್ರಸಾರವಾಗಿದ್ದಂಥ ಸಿನಿಮಾದಲ್ಲಿ ನಾಯಕಿಯಾಗಿದ್ದಂಥ ಇವರು ಇತ್ತೀಚೆಗೆ ಒಂದು ಸೀರಿಯಲ್ನಲ್ಲಿ ಅಂದರೆ ಕುಂಕುಮ ಭಾಗ್ಯ ಅಂತ ಒಂದು ಸೀರಿಯಲ್ನಲ್ಲಿ ನಾಯಕಿಯಾಗಿ ಮರಾಠಿಯಲ್ಲಿ ಅಭಿನಯಿಸಿದರು. ಇದು ಚಾವಾ ಅಂತ ಒಂದು ಸಿನಿಮಾ ಬಂದಿದೆ ನೋಡಿ, ಗೊತ್ತಿರುತ್ತೆ ನಿಮಗೆ. ಆ ಚಾವಾ ಸಿನಿಮಾದಲ್ಲೂ ಕೂಡ ಇವರು ನಾಯಕಿಯಾಗಿ ಸಂಚಿತಾ ಉಗಾಲೆ ಅವರು ಕಾಣಿಸ್ಕೊಂಡಿದ್ದರು. ಇಂಥ ಅದ್ಭುತವಾದ ನಟಿ ರಾತ್ರಿ ನೇಣುಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಸುಮಾರು 15 ದಿನಗಳಿಂದ ಸ್ವಲ್ಪ ಡಿಪ್ರೆಷನ್ಲಿದ್ದರು ಅಂತ ಹೇಳಲಾಗ್ತದೆ. ಮೋಸ್ಟ್ಲಿ ಲವ್ ಫೇಲ್ಯೂರಿಂದ ಈಗ ಆಗಿರ್ಬೋದು ಅಂತ ಸದ್ಯ ಪ್ರಾಥಮಿಕವಾಗಿ ಈಗ ಮಾತಾಡ್ತಾ ಇರೋಂಥದ್ದು ಮತ್ತು ಪ್ರಾಥಮಿಕವಾಗಿ ಕಂಡು ಬರ್ತಾ ಇರೋಂಥ ದೃಶ್ಯ ಅಂತ ಹೇಳ್ತದೆ. ಸದ್ಯ ಯಾವುದೇ ಪತ್ರನೂ ಕೂಡ ಇವರು ಬರೆದಿಟ್ಟಿಲ್ಲ. ಯಾಕಾಗಿ ಇಷ್ಟು ಮುದ್ದಾದ ಹುಡುಗಿ ಈ ರೀತಿ ಮಾಡ್ಕೊಂಡು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಆದರೆ ಯಾವ್ದಾದ್ರು ಒತ್ತಡಕ್ಕೆ ಒಳಗಾಗಿದ್ದರೆ ಏನು ಎಂಬುದು ಕೂಡ ಈಗ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ತುಂಬಾ ಪ್ರಪೋಸಲ್ಸ್ ಕೂಡ ಬರ್ತಿತ್ತು ಅಂತ ಸಹ ಹೇಳಲಾಗ್ತದೆ. ಆದರೆ ಸಂಚಿತಾ ಉಗಾಲೆ ಅವರು ಇದೀಗ ರಾತ್ರೋರಾತ್ರಿ ಈ ರೀತಿ ನೇಣು ಬಿಗಿದುಕೊಂಡಿರೋದು ನಿಜಕ್ಕೂ ಆಘಾತ